Hi guys, welcome back to Megan Agas YouTube channel. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಾವು ಹೂ ನೋಸ್ ಮೀ ಬೆಟರ್ ಅಂತ ಮಾಡ್ತಾ ಇದ್ದೀನಿ ವ್ಲಾಗು. ಗನವಿ ಅವ್ರ ಜೊತೆ, ಶ್ರಾವಣಿ ಅವ್ರ ಜೊತೆ. ನೋಡೋಣ 3 ವರ್ಷದಲ್ಲಿ ಯಾರಿಬ್ರು ಅಷ್ಟು ಜೋರಾಗಿ ಮಾತಾಡಿದ್ರೆ ವೆಲ್ಕಮ್ ಬ್ಯಾಕ್. ಎಷ್ಟು ಸ್ಲೋ ಮಾತಾಡಿದ್ದಾರೆ ಗೈಸ್. ನೋಡೋಣ ಯಾರು 3 ವರ್ಷದಲ್ಲಿ ಜಾಸ್ತಿ ತಿಳ್ಕೊಂಡಿದ್ದಾರೆ. ಏನೆಲ್ಲ ನಾನು ಹೇಳಿದಿರೋ ಯಾವೂ ಇಲ್ಲ. ಒಂದೊಂದು ಅಷ್ಟೇ ಗೈಸ್. ಗೊತ್ತಿಲ್ಲ. ಇಟ್ಸ್ ಓಕೆ. ಈಗ ಏನು ಅಂದರೆ, ಇವಾಗ ನಾನು ಕ್ವಶನ್ ಕೇಳ್ತೀನಿ, ನೀವು ನನ್ನ ಕೈ ಎತ್ರಿ, ಇಲ್ಲಾಂದ್ರೆ ನನ್ನ ಕೈ ಎತ್ತದ ಕಾಣಿಸಲ್ಲ. ಹಿಂಗೆ ನನ್ನ ಮೇಲೆ ಹೊಡೀರಿ. ಯಾರು ಫಸ್ಟು ಕೈ ಎತ್ತು ಕಾಣಿಸಲ್ಲ ಅಂದರೆ ನಾನು ಈ ಕಡೆ ಹೇಳ್ತೀರಲ್ವಾ, ಹಿಂಗೆ ಹೊಡೆದಾಗ ಯಾರು ಫಸ್ಟ್ ಹೊಡಿತಾರೋ ಅವ್ರ ಆನ್ಸರ್ ಹೇಳ್ತಾರೆ. ಓಕೆನಾ? ಇದೇ ಚಾನ್ಸ್. ನಿಧಾನವಾಗಿ ಹೊಡೀರಿ. ಫಸ್ಟ್ ಯಾರು ಹೊಡಿತೀರೋ ಅವ್ರಿಗೆ ಅವಕಾಶ. ನನಗೆ ಯಾವ ಐಸ್ ಕ್ರೀಮಲ್ಲಿ ಯಾವ ಫ್ಲೇವರ್ ಜಾಸ್ತಿ ಇಷ್ಟ? ವೆನಿಲಾ. ಗಾನ್ವಿ 1 ಪಾಯಿಂಟ್. ಇಲ್ಲಿ ಬರ್ತಾ ಇರುತ್ತೆ ಗೈಸ್, ನೋಡ್ಕೊಳ್ಳಿ ಪಾಯಿಂಟ್. ನನ್ನ ಫೇವ್ರೆಟ್ ಕಲರ್ ಯಾವುದು? ಗ್ರೀನ್. ಅಲ್ಲ, ನೀನು ಆನ್ಸರ್ ಹೇಳ್ಬಾರ್ದು ಶ್ರಾವಣಿ, ಜಸ್ಟ್ ಹಿಂಗ್ ಹೊಡಿ. ಇನ್ನೊಂದ್ಸಲ ಕೇಳೋದು ಕ್ವಶನ್. ಇಲ್ಲ, ಗ್ರೀನ್ ಅವ್ರ ಫೇವ್ರೆಟ್ ಕಲರ್. ಆ ಕ್ವಶನ್ ಸ್ಕಿಪ್ ಹೋಗಿ ಕೇಳೋದು ವೇಸ್ಟ್. 2 ಕ್ವಶನ್ ಸ್ಕಿಪ್ ಮಾಡ್ತಾ ಇದ್ದೀನಿ ಗೈಸ್. ನನ್ನ PU ಯಾವ ಕಾಲೇಜಲ್ಲಿ ಮುಗಿಸಿದ್ದು? ಎಷ್ಟೊತ್ತಿಗೆ ಆಗೋದೈತೆ? ವಿದ್ಯಾದ್ರಿ PU ಕಾಲೇಜ್. ಓಕೆ. ನನ್ನ ಇನ್ಸ್ಟಾಗ್ರಾಮ್ ಕರೆಂಟ್ ಫಾಲೋವರ್ಸ್ ಎಷ್ಟು? ಇವಾಗ ಕರೆಕ್ಟಾಗಿ ನನ್ನ ಫಾಲೋವರ್ಸ್ ಇರೋ ನಿಮಿಷ, ಒಂದು 20 or 30 ಆಜು ಬಾಜು ಇದ್ರು ಓಕೆ. ಕ್ವಶನ್ ಹೇಳ್ತಾ ಇಲ್ಲ. ನನ್ನ ಇನ್ಸ್ಟಾಗ್ರಾಮ್ ಇವಾಗಿನ ಫಾಲೋವರ್ಸ್ ಎಷ್ಟು? ಬಿಸಿ ಕಣೆ ನಿನ್ನ ಕೈ. ಹೇಳು. 200 ಮೇಲೆ ಅಂತ 1000 ಮೇಲೆ ಇದ್ದಾರೆ. ನಾನು ಹೇಳ್ತಿದ್ದಲ್ಲ ಆನ್ಸರ್, ಅವಳು ಹೇಳಿಲ್ಲ ನಿಮಗೆ. ಆನ್ಸರ್ ಮತ್ತೆ ಕ್ವಶನ್ ಕ್ಯಾನ್ಸಲ್. ಎಷ್ಟು ಕ್ವಶನ್ಸ್ ಕ್ಯಾನ್ಸಲ್ ಮಾಡಲಿ? ಇರೋದೇ 14 ಕ್ವಶನ್ಸು. ಮತ್ತೆ ನಾನು ಹೇಳಿಲ್ಲ ಆನ್ಸರು. ಹೇಳು. ಹೇಳೇ ಬಿಟ್ಲಲ್ಲ 1000 ಮೇಲೆ ಅಂತ. 1000 ಮೇಲೆ ಎಷ್ಟೋ ನನಗೂ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿ. ನೆಕ್ಸ್ಟ್ ಕ್ವಶನ್, ನನ್ನ ರಾಶಿ ಯಾವುದು? ಮೇಘನಾರ ಸಿಂಹ ರಾಶಿ. ಯೋಚನೆನಾರು ಮಾಡೆ. ನಂಗೆ ರಾಶಿನ ಗೊತ್ತಿಲ್ಲ, ಇನ್ನೇನು ಯೋಚನೆ ಬಗ್ಗೆ. ನಾನು ಹುಟ್ಟಿದ್ದೆಲ್ಲಿ? ಊರಲ್ಲ, ನಾನು ಹುಟ್ಟಿದ್ದು ಎಲ್ಲಿ? ಹಾಸ್ಪಿಟಲ್. ಗೌರ್ಮೆಂಟ್. ನೋ ಗೈಸ್, ನಾನು ಆ್ಯಕ್ಚುಲಿ ಹಾಸ್ಪಿಟಲಲ್ಲೇ ಹುಟ್ಟಿಲ್ಲ. ನರ್ಸ್ ಮನೇಲಿ ಹುಟ್ಟಿದ್ದೀನಿ. ನಾನು ನರ್ಸ್ ಮನೇಲಿ ಹುಟ್ಟಿದ್ದೀನಿ. ನಾನು ನಿಮಗೆಲ್ಲ ಹೇಳಿರೋದನ್ನೇ ಕೇಳ್ತಿರೋದು. ನಾನು ಅದಕ್ಕೆ ಇದನ್ನ ಇಟ್ಟಿದ್ದು ಕ್ವಶನ್. ನೆಕ್ಸ್ಟ್ ಕ್ವಶನ್, ನನ್ನ ಇನ್ಸ್ಟಾಗ್ರಾಮ್ ಲಾಸ್ಟ್ ಪೋಸ್ಟ್ ಯಾವ್ದು ಹಾಕಿರೋದು? ಯಾರೇ ಗೊತ್ತಿಲ್ಲ. ಬಿಸಿ ಆಯ್ತು ಇಬ್ರು ಕೈ. ಇಬ್ರು ಹೇಳ್ರಿ, ಇಬ್ರಿಗೂ ಗೊತ್ತು ಅಂತ ನನಗೆ ಗೊತ್ತು. ರೀಸೆಂಟ್ ಇವಾಗ ಬ್ಲ್ಯಾಕ್ ಟಾಪು ಜೀನ್ಸ್ ಪ್ಯಾಂಟ್ ಸ್ಕರ್ಟ್ ಹಾಕಿದ್ದೆ. ನೆಕ್ಸ್ಟ್ ಕ್ವಶನ್, ನನ್ನ ಮೊಬೈಲ್ ವಾಲ್ಪೇಪರ್ ಯಾವ ಫೋಟೋ ಹಾಕಿದ್ದೀನಿ? ಲಯನ್. ಡಿಪ್ರೆಷನ್ ವಾಲ್ಪೇಪರಾ? ತಪ್ಪು ಲಯನು ಹಿಂದೆ ಬ್ಯಾಕ್ ಕೇಸ್ ಹೇಳ್ತಾವಳೆ. ಅಂದ್ರೆ ನಾನು ಸ್ಕ್ರೀನ್ ಓಪನ್ ಮಾಡಿ ಲಾಕ್ ತೆಗ್ದಿದ್ದಾದ್ಮೇಲೆ ಯಾವುದು? ಅಪ್ಪ ಜೊತೆ. ಇವಳು 1 ಪಾಯಿಂಟ್. ಸಿಂಹ ಅಂತ ಹೇಳೋಳೆ. ಬ್ಯಾಕ್ ಕೇಸ್. ಓಕೆ, ನೆಕ್ಸ್ಟ್, ನನಗೆ ನಾನ್ ವೆಜ್ ಇಷ್ಟನಾ ವೆಜ್ ಇಷ್ಟನಾ? ಇಬ್ರು ಟಪ್ ಅಂತ ಹೊಡೆದು ನನ್ಗಂತೂ ಗೊತ್ತಾಗ್ತಿಲ್ಲ. ವೆಜ್ ಇಷ್ಟ. ವೆಜ್ಜಲ್ಲಿ ಯಾವ ಮೀಲ್ ಇಷ್ಟ? ಅನ್ನ ಸಾಂಬಾರ್. ವೆಜ್ ಫುಲ್ ಮೀಲ್ಸ್, ಪಲ್ಯ ಎಲ್ಲ ಬೇಕು, ಅನ್ನ ಸಾಂಬಾರು ಬೇಕು, ಅವು ತಪ್ಪಲ. ನಾನು ಇದಕ್ಕೇನು ಮಾರ್ಕ್ಸ್ ಹಾಕಲ್ಲ ಗೈಸ್. ಇಬ್ರಿಗೂ ಗೊತ್ತು, ಇಬ್ರು ಹೊಡಿತಾರೆ. ಯಾರು ಅಂತ ಹೊಡಿತಾರೆ ಗೊತ್ತಾಗ್ತಿಲ್ಲ. ಇದು ಗೊತ್ತಿಲ್ಲ ಅನ್ಕೊತೀನಿ. ನಾನು ಫಸ್ಟ್ ಯೂಸ್ ಮಾಡಿದ ಫೋನ್ ಯಾವುದು? ನೇಮ್ ಹೇಳಬೇಕು.
ಹೇಳು ನೀನೆಲ್ಲ ಫಸ್ಟ್ ಹೊಡೆದಿದ್ದು. ಅಲ್ಲ ತಪ್ಪು ಇರು. ಹೇಳೆ. ಓಪೋ ಅನ್ಸುತ್ತೆ. ಓಪೋನೆ. ಈಗ ಯೂಸ್ ಮಾಡ್ತಿರೋದು ವಿವೋ ನಮ್ಮ ಅಣ್ಣದು. ಅದು ಶಫಲ್ ಮಾಡ್ಕೊಂಡು ಓಪೋ ಹಿಂಗೆ ಹಾಕಕ್ಕೆ ನಂಗೆ ಕಾಣಿಸು ಬರಲ್ಲ. ನನಗೆ ಇಲ್ಲೊಂದು ಗಾಯ ಆಗಿದೆ. ಆ ಗಾಯ ಯಾವ ಕ್ಲಾಸಲ್ಲಿ ಆಗಿದ್ದು? ಹೇಳ್ದ ನೀನು ಸ್ಟೋರಿನೇ ಹೇಳಿದ್ದೀನಿ ನಾನು. ಸ್ಟೋರಿ ಗೊತ್ತು. ಸ್ಟೋರಿ ಹೇಳಿರ್ತೀನಿ ಅಂದ್ರೆ ಅದು ಹೇಳಿರ್ತೀನಿ. ಇಲ್ಲಿ ಒಂದು ಗಾಯ ಆಗಿದೆ ಗೈಸ್. ನಿಮ್ಮ ಅಣ್ಣ ಜೊತೆ ಹೋಗ್ಬೇಕಾದ್ರೆ ಸ್ಟೋರಿ ಬೇಡ, ಯಾವ ಕ್ಲಾಸ್. ಟೇಕ್ ಯುವರ್ ಓನ್ ಟೈಮ್ ಗೈಸ್. ಅವಳು ಆಮೇಲೆ ಹೇಳ್ತೀನಿ. ಆಮೇಲೆ ನಾನು ತಪ್ಪು ಹೇಳಿದ್ರೆ ಅವ್ನು ಕರೆಕ್ಟ್ ಆನ್ಸರ್ ಮಾಡ್ತೀನಿ. ಇಲ್ಲ ಹೆಂಗೆ ಹೇಳ್ತಾಳೆ? ಗೊತ್ತಿದ್ರೆ ಹೇಳ್ತೀನಿ, ಗೆಸ್ ಮಾಡಿ. ಗೊತ್ತಿಲ್ವಾ? ಯಾವ ಕ್ಲಾಸ್? ಸಿಕ್ಸ್ತಾ? ಹಂಗೆ ಎಲ್ಲ ಹೇಳ್ಕೊಂಡ್ಬಿಡು. Second. ನಾನು 8th ಇದ್ದಲ್ಲಿ ಗೈಸ್ ಗಾಯ ಆ ಮಾಡ್ತೀನಿ. ಫೋನ್ ನೀನು ಪ್ಲಸ್ ಫೋನ್ ಆ್ಯಡ್ ಮಾಡ್ಕೊಂಡು. ನೆಕ್ಸ್ಟ್ ನನ್ನ ಫೇವ್ರೆಟ್ ಫುಡ್. ಇವಾಗ ತಾನೇ ಹೇಳಿದ್ವಿ. ಆ ಫೇವ್ರೆಟ್ ಫುಡ್ಡು ಡಿಶ್ ಎಲ್ಲ ಒಂದು ಮೇಘನಾ. ನಾನು ಮೀಲ್ಸ್ ಹೇಳಿದೆ. ಅದು ನಾನ್ ವೆಜ್ ವೆಜ್ ಫೇವ್ರೆಟ್ ಫುಡ್ಡು ನಾನು ಹೇಳ್ತೀನಿ ಬಿಸಿಬೇಳೆ ಬಾತ್. ಕರೆಕ್ಟ್. ಅಷ್ಟು ಬಡ್ಕೊಂಡು ಸಾಯ್ತಾ ಇರ್ತೀನಿ ಇವ್ರ ಹತ್ರ. ಬಿಸಿಬೇಳೆ ಬಾತು ಉಪ್ಪಿಟ್ಟು, ಬಿಸಿಬೇಳೆ ಬಾತು ಉಪ್ಪಿಟ್ಟು. ಉಪ್ಪಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಬಿಸಿಬೇಳೆ ಬಾತ್ ಇಷ್ಟ ಅಂತ. ಇನ್ನು ಎರಡೇ ಗೈಸ್ ಇರೋದು. ಎಕ್ಸ್ಟ್ರಾ ಕ್ವಶನ್ಸ್ ಕೇಳೋಣ. ಅದ್ರ ಮೇಲೆ ಅದು 2 ಕ್ವಶನ್ ಸ್ಕಿಪ್ ಮಾಡಿದ್ದು ನಾನು. ಅದನ್ನ ಕೇಳ್ತೀನಿ, ಅದಕ್ಕೆ ಎಕ್ಸ್ಪ್ಲನೇಷನ್ ಸಮೇತ ಕೊಡ್ತೀನಿ. ಬೇಡ. ನನಗೆ ಚಾಕ್ಲೇಟ್ ಇಷ್ಟನಾ ಇಲ್ವಾ? ಇಲ್ಲ. ಅದು ತಪ್ಪು. ಇಲ್ಲ, ನಾನು ಫಸ್ಟ್ ಹೊಡೆದ್ಬಿಟ್ಟು ಇಲ್ಲ ಅಂತ ಹೊಡೆದ್ಬಿಟ್ಟು ಅವಾಗಲೇ ನೀವು ಹೊಡಿತಾ ಇರೋದು ಓಕೆ. ನನಗೆ ಸ್ವಲ್ಪ ಜಾಸ್ತಿ ಜೋರಾಗಿ ಹೊಡಿತಾ ಇದ್ದೀರಾ. ಇದು ಕಟ್ ಮಾಡಿ ನಾನು ಕಾಲೇಜಿದ್ದು. ಓಕೆ. ನೆಕ್ಸ್ಟ್ ಕ್ವಶನ್ ಬಂದು ಇನ್ನೊಂದೆರಡು ಕೇಳ್ತೀನಿ ಅನ್ಕೋ. ನನ್ನ ಹೆಸರಿನ ಮೀನಿಂಗ್ ಏನು? ನಿನ್ನ ಹೆಸರು ಮೇಘನ. ಹೌದು. ಹೊಡೀರಿ, ನೋಡ್ಕೊಂತೀನಿ ಇವಾಗ ಕರೆಕ್ಟ್. ಮೇಘನ ಅಗಸ್ ಏ ಅಲ್ಲ, ಮೇಘನ ಅಗಸ್ ಫುಲ್ ಇಲ್ಲ ಇಲ್ಲ ಮೇಘನ ಇಲ್ಲ, ಮಾತ್ರ. ಮೇಘನ ಮೇಘನ ಅಂದ್ರೆ ಮಳೆ. ತಪ್ಪು. ನಾನು ನಿಮ್ಮ ಹತ್ರ ಎಲ್ಲ ಹೇಳ್ತಾ ಇರ್ತೀನಿ. ಇವ್ರಿಗೆ ಯಾವ್ದೋ ಬೇರೆ ಹೆಸರಿಕ್ಕಿದ್ರು, ಅಳ್ತಾ ಇದ್ರು. ಕೇಳಿದವಳು ಮೀನಿಂಗ್ ಆನ್ಸರ್ ಗೊತ್ತಿಲ್ಲ ಅಂದ್ಬಿಟ್ಟು ಬೇರೆದೆಲ್ಲ ಹೇಳ್ತಾಳೆ. ಮೇಘ. ಮೇಘ ಮೇಘ ಮೀನ್ಸ್ ಅಂದ್ರೆ ಮೋಡ. ಅದೇ ಮೋಡ. ಆನ್ಸರು. ಬಾ ಹೇಳ್ತಲ್ಲ. ಮಳೆ ಅಂದೆ. ಬೇರೆ ಕ್ವಶನ್ಸ್. ಕೈತೋ ಓಕೆ. ಇವಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ, ಎಲ್ಲ ಹೇಳ್ಬೇಕು. ನನಗೆ ಸಮ್ ಕ್ಲೋಸ್ ಫ್ರೆಂಡ್ಸು ಅಂತಿದ್ದಾರೆ, ಅವ್ರ ಹೆಸರುಗಳು ಹೇಳಿ. ಸ್ಕೂಲ್ ವಿತ್ ಪಿ ಯು. ಸ್ಕೂಲ್ ವಿತ್ ಪಿ ಯು ಫ್ರೆಂಡ್ಸ್. ಅವಳು ಗ್ಯಾಪ್ ಕೊಟ್ಲು ಅವಳು. ಸರಿ ಹೇಳು. ಎಲ್ಲರ ಹೆಸರು ಹೇಳ್ಬೇಕು. ಹೇಮಾ, ನಿತ್ಯ. ನಮ್ಮ ಸ್ಕೂಲಲ್ಲಿ ಅವ್ರಿಬ್ರೇ ಗೊತ್ತು. ಕಾಲೇಜಲ್ಲಿ ಪಾಂಡ, ಗಂಗೋತ್ರಿ. ಪಾಂಡ ಹೆಸರೇನು? ನಿಂಗೂ ಅವಕಾಶ ಕೊಡ್ತೀನಿ ಕಡೆ. ಗಂಗೋತ್ರಿ, ವಾರಿಣಿ, ಮೇ ಬಿ ಇರ್ಬೋದು ಅವಳು. 5 members ಅಷ್ಟೇ ಗೊತ್ತು. ನೀನು ಹೇಳ. ಸ್ಕೂಲ್ ಫ್ರೆಂಡ್ಸು ಹೇಮಾ, ನಿತ್ಯ, ಧನುಶ್ರೀ, ಸುದರ್ಶನು, ದರ್ಶನ್. ಅವ್ಳು ಕ್ಲೋಸ್ ಫ್ರೆಂಡ್ಸ್ ಕೇಳಿದ್ಲು. ನೀನ್ ಕ್ಲೋಸ್ ಫ್ರೆಂಡ್ ಮೆನ್ಷನ್ ಮಾಡಿದ್ಯಾ ನೀನು? ಕ್ಲೋಸ್ ಫ್ರೆಂಡ್ ಅಂತ. ಅದಕ್ಕೆ ಇಬ್ರು ಸರಿ ಆಯ್ತು. ಧನುಶ್ರೀನೇ ಜಾಸ್ತಿ ಕ್ಲೋಸ್ ಅವ್ರಿಬ್ಬರ್ಕಿನ್ನ ಅವಳ್ಕ. ಅಂದ್ರೆ ಅವಳು ನನ್ನ ಜಾಸ್ತಿ ಚೈಲ್ಡ್ಹುಡ್ ಫ್ರೆಂಡ್ ಅವಳು. ಪಿ ಯು ಅಲ್ಲಿ ಕೀರ್ತನ, ಅಶ್ವಿನಿ, ಗಂಗೋತ್ರಿ, ವಾರಿಣಿ ಮತ್ತೆ ಇನ್ನೊಬ್ಳವಳೆ. ಅವಳು ನಮ್ಮ ಜೊತೆಗೆ ಅವ್ಳಿಗೆ ಬರೋದೇ ಇಲ್ಲ ಜಾಸ್ತಿ. ಬೆಂಗಳೂರಲ್ಲೇ ಇರ್ತಾರೆ ಅವಳು. ಸ್ಯಾಂಡಿ, ಸಂಧ್ಯಾ. ಇನ್ನೇನಾರು ಇದೆಯಾ? ನೀವೇನಾರು ಕೇಳಂಗಿದ್ರೆ ಕೇಳಿ. ನೀನೇ ಕೇಳಿ. ನಾನು ಹೋದ ವರ್ಷ ಬರ್ತಡೇಗೆ ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದೆ? ಹೋದ ವರ್ಷ ಈ ವರ್ಷ ಹೋದ ವರ್ಷ ಬರ್ತಡೇಗೆ ಯಾವ ಕಲರ್ ಡ್ರೆಸ್? ನಾನು ಓದ್ಬಿಟ್ಟೆ. ಹೇಳು. ವೈಟ್ ಅಂದರೆ ವೆಸ್ಟ್ರನ್, ಅಂದರೆ ಏನಂತ ಹೇಳಿ, ವೆಸ್ಟ್ರನ್ ಬಾಡಿಕಾನ್ ವೈಟ್. ಬಟ್ ಕ್ರೀಮ್ ಈ ಕ್ರೀಮ್ ಕಲರ್. ತಡ್ಕ 11 ಗಂಟೆ ವೈಟ್ ಅಂದೆ ತಂದಿದೆ. ತಡ್ಕೊಂಡು ಹೇಳ. ತಡ್ಕ ಅಂದ್ರೆ ಅದನ್ನ ಕಟ್ ಮಾಡ್ತೀನಿ. ಹೇಳು. ವೈಟ್ ಅಲ್ಲ, ಕ್ರೀಮ್ ಕಲರ್, ಲೈಟ್ ಕ್ರೀಮ್ ಅದು. ಬಟ್ ಕಂಗ್ರ್ಯಾಚುಲೇಷನ್, ನೀವೇ ಗೆದ್ದಿರೋದಿದ್ದು.
ನಂಗೆ ಚಾಕ್ಲೇಟ್ ಕೊಡು. ಇನ್ನೇನು ಕ್ವಶನ್ ಕೇಳ್ಬೋದು? ನೀವೇನಾದ್ರು ಕೇಳಂಗಿದ್ರೆ ಕೇಳ್ರಿ, ಇಲ್ಲಾಂದ್ರೆ ಅದ್ರದ್ದು ಬೇರೆ ಬ್ಲಾಗ್ ಮಾಡ್ತೀನಿ. ನೀವಿಬ್ರು ಕ್ವಶನ್ ರೆಡಿ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಟೈಮ್. ಗೊತ್ತಿಲ್ಲ ಅಂದ್ರೆ ಇವಾಗ ಕೇಳ್ತೀನಿ. ಇವಾಗ ರೆಡಿ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಇನ್ನೊಂದು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಅಷ್ಟೇ ಗಾಯ್ಸ್. ಇಲ್ಲ ಇನ್ನೂ ಆಯ್ತು. ಏನು ನೀವು ಕೇಳೋದಾ ನಾನು ಕೇಳೋದಾ? ನೀವು ಕೇಳೋದಾ? ಇಲ್ಲಾಂದ್ರೆ ಗೈಸ್ ಇದೇ ಬ್ಲಾಗಲ್ಲಿ ಸ್ವಲ್ಪ ಟೈಮ್ ಕೊಡ್ತೀನಿ ಇಬ್ಬರಿಗೂ. ಅವರು ಅವ್ರ ಫೋನಲ್ಲಿ ಕ್ವಶನ್ನ ರೆಡಿ ಮಾಡ್ಕೊಂಡು ಕೇಳ್ತಾರೆ. ಆಮೇಲೆ ಸಿಗ್ತೀನಿ ಗೈಸ್. ಬಾಯ್. ಸೇ ಬಾಯ್. ಬಾಯ್. ಆಮೇಲೆ ಸಿಗ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್. ಹೂ ನೋಸ್ ಮೀ ಬೆಟರ್ ಆಯಿತು. ಇವಾಗ ನೀವು ಹೇಳಿದ್ರೆ ಏನಂತಾರೆ ಅದಕ್ಕೆ? ಇವಾಗ ಮೇಘನ ಆಗಸ್ಟ್ ನಮ್ಮಿಬ್ಬರಲ್ಲಿ ನನ್ನ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದಾಳೆ, ಅವಳ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದಾಳೆ. ಇವ್ರಿಬ್ರು ಏನು ಹೇಳೋದೇ ಇಲ್ಲ ಗೈಸ್ ಅವ್ರವ್ರ ಬಗ್ಗೆ. ನಾನೇ ಹೇಳಿ ಅವ್ರು ಕೇಳಿಸ್ಕೊಂಡಿಲ್ಲ ಅಂದ್ರೆ ಹೇಳ್ತಾ ಇರ್ತೀನಿ ಎಲ್ಲ, ಅದಿಷ್ಟ ಇದಿಷ್ಟ ಅಂತ. ಸರಿ ಕೇಳೋಣ. ಹಾಂ, ಮೈ ಫೇವ್ರೆಟ್ ಕಲರ್. ಅವ್ಳು ಕೇಳಿದ್ರೆ ನಾನು ಟಿಕೆಟ್ ಕೇಳ್ತೀನಿ. ಬ್ಲೂ. ಯಾವುದು? ನೀನು 2 ಚಾನ್ಸ್ ಕೊಡು, 3 ಚಾನ್ಸ್ ಕೊಡ್ತೀನಿ. 3 ಚಾನ್ಸಾ? ಓಕೆ. ಫೇವ್ರೆಟ್ ಕಲರ್ ಪಿಂಕ್. ನೋನಾ ಪಿಂಕ್. ಯಾವ ಪಿಂಕ್ ಅಂತ ಹೇಳ್ತಾಳೆ. ಓಕೆ. ಇವಾಗ ನನ್ನ ಫೇವ್ರೆಟ್ ಕಲರ್ ಅದು. ನನಗೆ ಗೊತ್ತಿರಂಗೆ ಇವಳು ಯಾವಾಗೂ ಸ್ಕೈ ಬ್ಲೂ ಅಂತಾಳೆ. ಸ್ಕೈ ಬ್ಲೂ ನಾನು ಬ್ಲೂ ಅಂತೀನಿ. ಬ್ಲೂ ಅಲ್ಲಿ ಡಿಫ್ರೆನ್ಸ್ ಆಫ್ ನೇಮ್ಸ್ ಇದೆ. ಅಂದ್ರೆ ಯೂನಿಫಾರ್ಮ್ ಇವಳಿಗೆ ಸ್ಕೈ ಬ್ಲೂ ಬೇಕು. ಸ್ಕೈ ಬ್ಲೂ ಯೂನಿಫಾರ್ಮ್ ಆಯ್ತು, 2 ಚಾನ್ಸ್ ಆಯ್ತು. ಇನ್ನೊಂದು ಅಲ್ಲ ಚಾನ್ಸ್ ಕಡೆ, ಅಲ್ಲ ಶ್ರವಣಿ, ಕರೆಕ್ಟ್ ಕಣೆ ಬ್ಲೂ. ನಮ್ಮ ಕಾಲೇಜಲ್ಲಿ ಸ್ಕೈ ಬ್ಲೂ ಯೂನಿಫಾರ್ಮ್ ಇತ್ತಾ? ಅದ್ ಬೇಕು ಅಂತ ಇದ್ದಲ್ಲ ಆ ತರ. ಅದು ಸ್ಕೈ ಬ್ಲೂ ಅಲ್ಲ. ಸ್ಕೈ ಬ್ಲೂ ಅಂದ್ರೆ ಅದು ಇಲ್ಲ, ಸ್ಕೈ ಬ್ಲೂ. ನೀನ್ ಯಾವ ಕಲರ್ ಬೇಕು ಅಂತ ಯೂನಿಫಾರ್ಮ್? ನಿನಗೆ ಗೊತ್ತಾಗಿಲ್ಲ? ಜೀವನ್ ನನ್ನ ಫೇವ್ರೆಟ್ ಕಲರ್ ನೇವಿ ಬ್ಲೂ. ನೇವಿ ಬ್ಲೂ. ಓಕೆ. ರಾಮ ಕಲರ್ ಅಂದಿದ್ರು ಹೋಗಿರೋದು. ಮೈ ಅವೆಲ್ಲ ಫೇವ್ರೆಟ್ ಗೊತ್ತಿಲ್ಲ. ಕೇಳ. ಮೈ ಫೇವ್ರೆಟ್ ಡಿಶ್. ದೋಸೆ, ಇಡ್ಲಿ. ಓನ್ಲಿ ಇಡ್ಲಿ, ಚಟ್ನಿ, ಸಾಂಬಾರ್, ಎನಿ. ನಂಗೆ ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟ? ನಿಂಗೆ ನಾನ್ ವೆಜ್ ಅಲ್ಲಿ ಬಿರಿಯಾನಿ ಇಷ್ಟ. ನಾನ್ ವೆಜ್ ಇಷ್ಟ, ಅದ್ರಲ್ಲಿ ಬಿರಿಯಾನಿ ಇಷ್ಟ. ಕೇಳಿ ಖುಷಿ. ನಾನು ಆಗ್ಲೇ ಗೈಸ್ ರೆಡಿ ಮಾಡ್ಕೊಳ್ಳಿ ಅಂದ್ರೆ ನಿಂತಾರನಾ ರೆಡಿ ಮಾಡ್ಕೊಳಕ್ಕೆ. ಇದೊಂದು ಕೇಳ್ತೀನಿ, ಇವ್ರೊಂದು ಕೇಳ್ತೀನಿ. ನನಗೆ ವೆಜ್ ಇಷ್ಟ, ನಾನ್ ವೆಜ್ ಇಷ್ಟ. ನಿಂಗೂ ನಾನ್ ವೆಜ್. ವಾಟ್ ಈಸ್ ಮೈ ಫೇವ್ರೆಟ್ ಡಿಶ್? ಯಾವುದ್ರಲ್ಲಿ? ವೆಜ್ಜಲ್ಲಿ ವೆಜ್ಜಲ್ಲಿ ಅನ್ನ ಸಾಂಬಾರ. ವೆಜ್ಜಲ್ಲಿ ನಿಂಗೆ ಸ್ಪೆಷಲ್ ಇದೆಯಾ? ವೆಜ್ಜಲ್ಲಿ ನಿಂಗೆ ಸ್ಪೆಷಲ್ ಎಲ್ಲ ತಿಂತಾಳೆ. ಹಂಗಂತ ಅಲ್ಲ ಗೈಸ್, ನಂಗೆ ಹೇಳಿಲ್ಲ ಅವಳು ಯಾವತ್ತು ಇದಿಷ್ಟ ಅಂತ. ಅವಳು ನಾನು ಮಾಡ್ಕೊಂಬಂದಿರೋದ್ನೆಲ್ಲ ಇಷ್ಟಪಡ್ತಿದ್ದ ಅವಳು. ಮಾಡ್ಕೊಂಬಂದಾಗ ಅದೇ ಬೇಕು ಅಂತಾನು ಕೇಳಿದೀನಿ ಜಾಸ್ತಿ ಸರಿ. ಬಿಸಿಬೇಳೆ ಭಾತ. ಇವಳ ನೀನ್ ಜಾಸ್ತಿ ಮೊಟ್ಟೆದೇನೋ ಎಗ್ ಬಡಕೇನೋ ಅದನ್ನೇ ಅದು ಗೀ ರೈಸ್ ನಾನು ತಿನ್ಬೇಕು ಅನ್ಸ್ತೈತೆ, ಮಾಡ್ಕೊಬಾ ಅಂತ ಹೇಳಿದ್ದೆ. ಜಾಸ್ತಿ ನನ್ನ ಬಿಸಿಬೇಳೆ ಭಾತ ಹೇಳೋದು ನನ್ನ ಜಾಸ್ತಿ. ಬಿಸಿಬೇಳೆ ಭಾತ ಯಾವ್ದು ನೀನ ಜಾಸ್ತಿ ಕೇಳ್ತೀನಿ ಮಾಡ್ಕೊಂಬಾ ಅಂತ ಹೇಳ್ಬೇಕಿತ್ತು. ಫೇವ್ರೇಟ್ ಅಂದಲ್ಲ ಸಡನ್ ಆಗಿ ಅದನ್ನೇ ಕೇಳಬಾರ್ದು. ಬೇರೆ ಕೇಳಿ ನಾವು ಕೇಳಿದ್ದಾಯ್ತು. ನಾನು ಸ್ಕೂಲ್ ಕಂಪ್ಲೀಟ್ ಮಾಡಿದ್ದೆ. ಸ್ಕೂಲ್ ಕಂಪ್ಲೀಟ್ ಮಾಡಿದ್ದು ನೇಮಾ ಅವತ್ತೆ ಹತ್ರ ಇರೋ ಸ್ಕೂಲ್ ತಾನೆ? ಯಾವ್ದು? ನಾನು ಪಿ ಕಾಲೇಜ್ಗೆ ಪರ್ಪಲ್ ಕಲರ್ ಐತೆ ಬಿಲ್ಡಿಂಗ್ ಅಲ್ಲ. ನಿಮ್ಮೂರಲ್ಲೇನಾ? ನಿಮ್ಮೂರಲ್ಲೇನಾ? ಹೇಳಿದ್ದೀನಿ. ಗೊತ್ತಿಲ್ಲ. ನವೋದಯ ನೋಡ್ದು ಗೊತ್ತಿಲ್ಲ. ಸರ್ಕಾರಿ ಅಥವಾ ಅಲ್ಲ, ಹೆಸ್ರೇ ಅದೇನೇನೆ ಗೌರ್ಮೆಂಟ್ ಅಂತ ಹೇಳ್ತಾರದು. ಗೌರ್ಮೆಂಟ್. ನೆಕ್ಸ್ಟು ನೆಕ್ಸ್ಟು ಕೇಳ್ರಿ. ಎಷ್ಟು ಕೆಲಸ ಕೊಡ್ತಾರೆ. ಫಸ್ಟ್ ಟೈಮ್ ಬಂದಾಗ ನೀನು ಏನು ಮಾಡ್ಕೊಟ್ಟಿದ್ದೆ ಆಂಟಿ? ನಿನಗೆ ಫಸ್ಟ್ ಟೈಮ್ ಬಂದಾಗ ನಾನು ಹಿಂಗೆ ಮಾಡ್ಕೊಟ್ಟಿದ್ದ ಇದು ಎಗ್ ರೈಸು ಇಬ್ರಿಗೂ. ಅದಕ್ಕೂ ಮುಂಚೆ ನಾನು ಒಂದ್ಸಲ ಬಂದಿದ್ದೆ. ಅದಕ್ಕೂ ಮುಂಚೆ ಇವಳು ಬಂದಾಗ ಅವಾಗ ನಮ್ಮ ಮನೆಗೆ ಕಾಳು ಸಾಂಬಾರ. ನೀನು ಫಸ್ಟ್ ಬಂದಾಗ ನೀನು ಊಟ ತಿಂದಿಲ್ಲ. ನೀನು ಫಸ್ಟ್ ಬಂದಿದ್ದು ಯಾವಾಗ ಹೇಳು? ನಾನು ಸ್ನಾನ ಮಾಡ್ಕೊಬೇಕು. ಅದೇ ನಾನು ಫಸ್ಟ್ ಟೈಮ್ ಬಂದಿದ್ದು. ಹ್ಞೂ,
ಬರ್ತಡೇಗೆ ಮುಂಚೆ ಬರ್ಡೇ ಮುಂಚೆನೇ ನಾವು ಇಬ್ರು ಗೈಸ್ ಕ್ವಶನ್ ತಪ್ಪು ಕೇಳ್ತಾವಳೆ. ನಾನು ಇವಳು ತಿಂದಿದ್ದೆಲ್ಲ ನೆನ್ಸ್ಕೊಂತ ಇದ್ದೀನಿ. ಕಾಳು ಸಾಂಬಾರು ತಿಂದಿದ್ದು, ಎಗ್ ರೈಸ್ ಮಾಡ್ಕೊಟ್ಟಿದ್ದೆ ಅದೆಲ್ಲ. ಇವಳು ನನ್ನ ಮನೆಗೆ ಫಸ್ಟ್ ಬಂದಿದ್ದು ಕಾಲೇಜ್ ಫಂಕ್ಷನ್ ಇತ್ತು ಗೈಸ್. ಆಗ ಮನೆಗೆ ಬಂದಿದ್ವಿ ಸ್ಕೂಟಿ ಎತ್ಕೊಂಡು, ಅಭಿಷೇಕ್ದು ನೆನಪಾಯ್ತಾ? ಅವಾಗ ಫಂಕ್ಷನ್ ಇವರು ಕಾಲೇಜಲ್ಲೇ ಅವಾಗ ಒಬ್ಬ ಸಿಂಗರ್ ಬಂದಿದ್ದ, ಸೆಂಡ್ ಆಫ್ ದಿವಸ ಕಂಬದ ರಂಗಯ್ಯ. ಕಂಬದ ರಂಗಯ್ಯ ಸಿಂಗರ್ ಬಂದಿದ್ರು ಆಗ. ನನಗೆ ವೇರ್ ಮಾಡೋದು ವೆಸ್ಟರ್ನ್ ಇಷ್ಟನಾ ಟ್ರೆಡಿಷನಲ್ ಇಷ್ಟ? ಅವ್ರ ಮನೇಲಿ ಒಪ್ಕೊಂಡ್ರೆ ವೆಸ್ಟರ್ನ್ ಇಷ್ಟ ಅವಳಿಗೆ ಹಾಕೊಳ್ಳೋಕ್ಕೆ. ನೀನು ಕಾಲೇಜ್ಗೆ ಜಾಸ್ತಿ ವೇರ್ ಮಾಡ್ಕೊಂಡಿರೋ ಆ್ಯಕ್ಚುಲಿ ಜಾಸ್ತಿ ಟ್ರೆಡಿಷ್ನಲ್ ಅಲ್ಲೇ ಬರ್ತಾರೆ. ವೇಲ್ ಹಾಕೊಂಡು ಅಂದ್ರೆ ಪ್ಯಾಂಟು ಶರ್ಟ್ ಜೀನ್ಸ್ ಮಾಡರ್ನ್ ಇಷ್ಟನೇ, ಅರೆ ಹಾಕೊಳಕ್ ಕಷ್ಟ ಅವಳಕ್ಕಷ್ಟೇ. ಐ ಆಮ್ ನಾಟ್ ಕಂಫರ್ಟಬಲ್. ಇವಳಲ್ಲ ನನಗೆ ಮಾಡಕ್ಕೆ ಆಮೇಲೆ ಒಂದು ಸ್ವಲ್ಪ ಅಷ್ಟೇ. ವೆಸ್ಟರ್ನ್ ಅಲ್ಲೇ ಬಂದಿದ್ದಾಳೆ ವಯಸ್ಸಿಗೆ. ಅಂದ್ರೆ ನಿಂದು ನಾವು ನಾರ್ಮಲ್ ಆಗಿ ಬಂದಿರೋದು, ಪ್ಯಾಂಟು ಶರ್ಟ್, ಪ್ಯಾಂಟು ಟಾಪ್. ಹಾಂ ಓಕೆ, ನಾನೇ ಕೇಳ್ತೀನಿ. ನನ್ಗೆ ವೆಸ್ಟರ್ನ್ ಇಷ್ಟನಾ ಟ್ರೆಡಿಷ್ನಲ್ ಇಷ್ಟನಾ? ವೆಸ್ಟರ್ನ್. ಇಲ್ಲ ಆ್ಯಕ್ಚುಲಿ ಎರಡು ಇಷ್ಟಪಡ್ತೀನಿ. ಹೋಗ್ಬಿಡಿಲ್ಲ ಇಲ್ಲ ಅನ್ನೋದು ನೀವು ಅದು ಇಷ್ಟ ಇದು ಇಷ್ಟ ಅನ್ಬೇಕು. ಇಲ್ಲ ಆ್ಯಕ್ಚುಲಿ ಎರಡು ಇಷ್ಟಪಡ್ತೀನಿ. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್.